ಮೈ ಸೆಲ್ಫ್ ಸಬಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಮ್ಮ ಮನೆಯೊಳಗೆ ಸ್ಪೆಷಲ್ ರೆಸಿಪಿ ಮಾಡತ್ತಾರ ನಮ್ಮ ಮಮ್ಮಿ. ಅದು ಏನಂದ್ರೆ ಏನಮ್ಮ ಫಿಶ್ ಫ್ರೈ ಮತ್ತು ಫಿಶ್ ಕರಿ ಮಾಡತ್ತಾರ. ಸೊ ಈಗ ನೋಡ್ರಿ, ಇದು ಇಷ್ಟು ತೊಳತ್ತಾರ. ಇದನ್ನೇನು ಇಲ್ಲಿ ತೊಳೆದಿಟ್ಟಿದ್ದಿಲ್ಲ, ಇದಕ್ಕೆ ಫ್ರೈಗೆ ಮಿಕ್ಸ್ ಮಾಡಿಡತ್ತಾರ. ಸೊ ಇದನ್ನು ತೊಳಿಬೇಕು, ಇಲ್ಲಾರ್ದ ನೀರು ಐತಿನ್ನು. ಸೊ ಇವತ್ತು ಸಿಂಪಲ್ ಫಿಶ್ ಕರಿ ಹೆಂಗೆ ಮಾಡ್ತಾರೆ ಅನ್ನೋದು ತೋರಿಸ್ತೇನೆ, ನೋಡ್ರಿ. ನೀವು ಪ್ಲೀಸ್ ಕಂಟಿನ್ಯೂ ನೋಡ್ರಿ, ಸ್ಕಿಪ್ ಮಾಡಬೇಡ್ರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಸಪೋರ್ಟ್ ಮಾಡಿರಿ. ಬರೀ ಇದೆಲ್ಲ ವ್ಲಾಗ್ದಾಗೂ ಇದನ್ನು ಅಂತೀನಿ. ನೋಡಿದ್ರೆ ಸಬ್ಸ್ಕ್ರೈಬ್ ಮಾಡವಲ್ರಿ, ಇರಲಿ ಅಷ್ಟನ್ನ ಆಗುತ್ತೆ ನೋಡೋಣ ಇನ್ನೂ. ಬಟ್ ಮಾಡತ್ತಾರ, ಈಗ ಸ್ಟಾರ್ಟ್ ಮಾಡತ್ತಾರ. ಇದನ್ನು ಏನು ಮಾಡಕ್ಕೆ ಫ್ರೈ ಮಾಡೋಕೆ ಕಲ್ಸಿಡತ್ತಾರ. ನೆಕ್ಸ್ಟ್ ಇದನ್ನು ಮಾಡ್ತಾರೆ, ಹೆಂಗೆ ಮಾಡ್ತಾರೆ ಅನ್ನೋದು ನೆಕ್ಸ್ಟ್ ತೋರಿಸ್ತೀನಿ. ಪ್ಲೀಸ್ ಕಂಟಿನ್ಯೂ ನೋಡ್ರಿ. ಹೀಗೆ ಸ್ವಲ್ಪ ಜೋರು ಮಾತಾಡ್ಬೇಕು. ನಮ್ಮ ಮಮ್ಮಿ ಮಾತಾಡ್ತಾರ, ಬಟ್ ಅಲ್ಲೇ ಮಾತಾಡ್ತಾರ. ಸೊ ಫಿಶ್ ಕರಿ ಮಾಡೋಕೆ ಇದನ್ನೆಲ್ಲ ಗ್ರೈಂಡ್ ಮಾಡ್ಕೊತಾರೆ, ಮಿಕ್ಸ್ ಮಾಡ್ಕೋಬೇಕು. ಇದನ್ನೆಲ್ಲ ಎಷ್ಟು ಬೆಳ್ಳುಳ್ಳಿ, ಇದು ಅದ್ರಕ್, ಕೊಬ್ಬರಿ, ಟೊಮ್ಯಾಟೊ. ಸೊ ಇದನ್ನೆಲ್ಲ ಪೇಸ್ಟ್ ಮಾಡ್ತಾರೆ. ಇಷ್ಟ ಹಾಕ್ಬೇಕಾ, ಮತ್ತೇನು ಹಾಕ್ಬೇಕಾ? ಕೊತ್ತಂಬರಿ ಒಂದು ಎರಡು ಮಾಡ್ಬೇಕು. ಕೊತ್ತಂಬರಿ ಒಂದು ಹಾಕ್ಬೇಕಂತ. ಹಸಿ ಖಾರ ಹಾಕೋರು ಮೆಣಸಿನ್ಕಾಯಿ ಹಾಕ್ತಾರೆ, ಬಟ್ ಆಲ್ಮೋಸ್ಟ್ ಕೆಂಪು ಖಾರ ಟೇಸ್ಟ್ ಬರ್ತೈತಿ, ಒಣ ಖಾರ. ಸೊ ನಾವು ಒಣ ಖಾರ ಹಾಕಿ ಮಾಡ್ತೀವಿ. ಸೊ ಇದನ್ನು ಗ್ರೈಂಡ್ ಮಾಡ್ತಾರೆ. ಈಗ ಗ್ರೈಂಡ್ ಮಾಡಿದ್ಮೇಲೆ ನೆಕ್ಸ್ಟ್ ಏನು ಮಾಡ್ತಾರೆ ಅನ್ನೋದು ಮತ್ತೆ ನೋಡೋಣ ಅಂತ. ಎಣ್ಣೆ ಹಾಕಿದ ಮೇಲೆ ಕೆಂಪು ಖಾರ ಹಾಕಿದ್ರೆ ಭಾಳ ಚಲೋ ಆಗುತ್ತೆ. ನಮ್ಮ ಮಮ್ಮಿ ಆಗಲೇ ಮಾಡಕ್ಕೆ ಸ್ಟಾರ್ಟ್ ಮಾಡ್ಬಿಟ್ಟಾರೆ. ನಾನು ಸ್ವಲ್ಪ ವಿಡಿಯೋ ಮಾಡೋದು ಲೇಟ್ ಮಾಡಿದೆ. ಆಮೇಲೆ ನಮ್ಮ ಮಮ್ಮಿ ಭಾಳ ಹಗುರಕ್ಕೆ ಮಾತಾಡ್ತಿರ್ತಾರೆ. ಇದ್ರೊಳಗೆ ಅವ್ರು ಫಸ್ಟ್ ಆಯಿಲ್ ಹಾಕಾರ. ಏಯ್ ಅಯ್ಯೋ, ಹಿಂಗೆ ನನ್ನ ತಮ್ಮ ನೋಡ್ರಿ, ಇದು ಮೀನು ನನ್ನ ನೋಡೋದು ತಗಲಿಕ್ಕೆ ಅದು ಕಟ್ ಮಾಡೈತಿ. ಇದ್ರೊಳಗೆ ಎಣ್ಣೆ ಹಾಕ್ಯಾರ, ಅಂದ್ರೆ ಊಟ ಮಾಡೋ ಆಯಿಲ್, ಅದ್ರಾಗ ಕೆಂಪು ಖಾರ, ಆಮೇಲೆ ಇದು ಗ್ರೈಂಡ್ ಮಾಡಿದ್ದು ಪೇಸ್ಟ್. ಎಣ್ಣೆ ಹಾಕ್ಯಾರ 90 ಹೊಲಸು ಮಸಡಿ. ಮೀನ ತೋರಿಸ್ತೀನಿ. ಇಲ್ಲ ಇವು ಒಮ್ಮೆ ಮುಖ ಕಾಣತ್ತಿದ್ರ, ನಾ ಬ್ಲರ್ ಮಾಡ್ತೀನಿ ನಾಡ. ಇಲ್ಲಿ ನೋಡ್ರಿ, ಫಿಶ್ ತೋರ್ಸಾತ ನೀವು ಸಬ್ಸ್ಕ್ರೈಬರ್ಸ್. ನನ್ನ ಸಬ್ಸ್ಕ್ರೈಬರ್ಸ್ ಕೈಫ್ ಹೋಗ್ಲಿ ಬಿಡೋ ಮರ್ರೆ, ಊಟ ಮಾಡ್ಬೇಕ ಬೇಡ ನಾನು ಹೋಗೋ. ಇಲ್ಲಿ ನೋಡ್ರಿ, ನೀವು ಇದನ್ನ ಅದನ್ನ ಇಗ್ನೋರ್ ಮಾಡ್ರಿ, ಇದನ್ನ ನೋಡ್ರಿ. ನೋಡ್ರಿ ಪಾಪ, ಇದು ಒಂದು ಈಗ ಅದು ನೀವನ್ನ ಚಿಂತಾನ ಫಸ್ಟ್. ನೋಡ್ರಿ ಹೆಂಗ್ ಬಾಯಿ ತೆಗೆದೈತಿ. ಈಗ ಬಾಯಿ ಹಿಂಗೆ ಫೋರ್ಸ್ಫುಲಿ ತೆಗಿತೈತಿ. ಒಂದು ಕೈ ಇಟ್ಟು ತೊಳಿ, ಫಸ್ಟ್ ತೊಳಿಯೋದು. ಇದಕ್ಕೆ ನೋಡ್ರಿ ಹಿಂಗೆ ಮಿಕ್ಸ್ ಮಾಡ್ಬೇಕು. ಮಿಕ್ಸ್ ಮಾಡಿ ಇದಕ್ಕೆ ಸ್ವಲ್ಪ ಏನು ಹಾಕ್ಬೇಕಮ್ಮ, ಉಪ್ಪು, ಅರಿಶಿನ ಅದನ್ನೆಲ್ಲ ಹಾಕ್ತಾರೆ. ನಮ್ಮ ಮಮ್ಮಿ ಸ್ವಲ್ಪ ಹಗೂರ್ಕ ಮಾಡತ್ತಾರ. ಲೇಸು, ಕುರ್ಕುರೆ ಲೇಸ್ ಅಂತ. ಇದು ನೋಡ್ರಿ, ಇದು ನಮಗೆ ಎಷ್ಟು ಬೇಕು ಅಷ್ಟು ಬೆಳೆಸ್ಕೊಂಡು ಹಾಲ ಹುಚ್ಚ ನೀರದು. ಇದು ಘಾಟ್ ಬರತೈತಿ, ಹೋಗಿ ಕೆಮ್ಮಾತಿ. ನಮ್ಮ ಮಮ್ಮಿ ಸ್ವಲ್ಪ ಹಗೂರ್ಕ ಮಾಡತ್ತಾರ, ತಡ್ರಿ. ನಮಗೆ ಎಷ್ಟು ಬೇಕು ಅಷ್ಟು. ನಿಮ್ಗೆ ಎಷ್ಟು ಬೇಕು ಅಷ್ಟು ನೀರು ಹಾಕೋಬೇಕಂತ್ರಿ. ಒಂದು ಅದು ಅಲ್ಲಿ ಗುಂಡಿ ಕಾಣಂದ್ರೆ ಅಷ್ಟು ಬೇಕಂದ್ರೆ ಅಷ್ಟು ಮಾಡ್ಕೋಬೋದ್ರಿ ನೀವು. ಅಂದ್ರೆ ಜಗ್ ಮಂದಿದ್ರೆ ಮಾಡ್ಕೊಂಡು ತಿನ್ರಿ. ಹಂಗೆ ಜಸ್ಟ್ ರುಚಿ ತಕ್ಕಷ್ಟು ಉಪ್ಪು ಹಾಕೋದು. ಜಾಸ್ಟ್ ಕಿಡಿಂಗ್ ಅಷ್ಟು. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಅರಿಶಿನ ಹಾಕ್ತಾರೆ. ಅರಿಶಿನ ಹಾಕತ್ತಾರ. ಇದು ಆಮೇಲೆ ಫುಲ್ ಬಾಯ್ಲ್ ಆಗ್ಬೇಕ್ರಿ. ಇದೆಲ್ಲ ಏಲಕ್ಕಿ, ಲವಂಗ, ಇದು ಗರಂ ಮಸಾಲ. ನಮ್ಮ ಮನ್ಯಾಗ ಹೋಮ್ ಮೇಡ್ ಗರಂ ಮಸಾಲ ರೀ ಇದು. ಏಲಕ್ಕಿ, ಲವಂಗ, ದಾಲ್ಚಿನ್ನಿ ಅದೆಲ್ಲ ಸ್ವಲ್ಪ ಹಾಕಿ ಖಾರ ಭಾಳ ಆಗ್ತದೆ, ಘಾಟ್ ಆಗ್ತದೆ. ಭಾಳ ಚಂದ ಫ್ರೈ ಇದಾಗಬೇಕ್ರಿ. ಇದು ಕುದಿಬೇಕು, ಫುಲ್ ಹಿಂಗೆ ಏನಾಗ್ಬೇಕು, ಕುದಿಬೇಕು. ಹಿಂಗೆ ಆವಾಜ್ ಬರ್ಬೇಕದು, ಪಕ್ 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 ಅಂತ ಹೇಳಿ. ಫುಲ್ ಇದು ಬಾಯ್ಲ್ ಆಗ್ಬೇಕು. ಅನ್ನಕತ್ತಾರ, ಒಂದು ಸ್ವಲ್ಪ ಉಪ್ಪು ಕಮ್ಮಿ ಮಾಡ್ತೀನಿ. ಉಪ್ಪು ಹಾಕಿದ್ರು. ಸೊ ಇದು ಫುಲ್ ಬಾಯ್ಲ್ ಆಗ್ಬೇಕು. ಒಂದು ಸ್ವಲ್ಪ ಇದು ನೋಡ್ರಿ, ಇದು ಗ್ರೈಂಡ್ ಚೆನ್ನಾಗಿ ಆಗೇಲಿದೆ. ಮತ್ತೇನೋ ಮಸಾಲ ಹಾಕ್ತಾರಂತ, ಮಸಾಲ, ಗರಂ ಮಸಾಲ ಪೌಡರ್ ಪ್ಯಾಕೆಟ್ ಇರ್ತಾವಲ್ಲ, ಅದನ್ನು ಹಾಕಬೇಕು. ಇದು ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿ
ಇದು ಒಂದು ಸ್ವಲ್ಪ ಹೊತ್ತು ಒಂದು 5-10 ನಿಮಿಷಕ್ಕೆ ಕುದೀತೈತಿ. ಅದು ಬಾಯ್ಲ್ ಆದಮೇಲೆ ಮತ್ತೆ ತೋರಿಸ್ತೀನಿ ನೋಡ್ರಿ. ಇಲ್ಲಿ ಇದು ಬಾಯ್ಲ್ ಆಗತ್ತಾಗಲೇ. ಸೊ ಅದು ಎಷ್ಟು ಬಾಯ್ಲ್ ಆಗ್ತೈತಿ ಅಷ್ಟು ಟೇಸ್ಟ್ ಬರ್ತೈತಿ ಅಲ್ವಾ? ಈಗ ಒಂದೊಂದು ಪೀಸ್ ಈಗ ಏನು ಮಾಡ್ಬೇಕಾ, ಇದು ಫಿಶ್ನ ಅವನ್ನ ತೊಳೆದಿಟ್ಟಿದ್ದ ಫಿಶ್ನ ಹಾಕ್ಬೇಕು ಅದ್ರೊಳಗೆ. ಲಾಸ್ಟಿಗೆ ಆ್ಯಡ್ ಮಾಡ್ತಾರೆ ಅದನ್ನ. ಅಂದರೆ ಇದು ಬಾಯ್ಲ್ ಅದು ಮಿಕ್ಸ್ ಮಾಡಿ ಬಾಯ್ಲ್ ಆದಮೇಲೆ ಆಮೇಲೆ ಫಿಶ್ ಆ್ಯಡ್ ಮಾಡ್ತಾರೆ. ಭಾಳ ಇದು ಮಾಡಬಾರ್ದಮ್ಮಿ, 2 ನಿಮಿಷ, ಒಂದು 2 to 5 minutes ಅಷ್ಟೇ ಇದಾಗಬೇಕು. ಯಾಕಂದ್ರೆ ಫಿಶ್ ಸಾಫ್ಟ್ ಇರ್ತೈತಿ, ಬಾಯ್ಲ್ ಆಗೋದು. ಅದು ಜಲ್ದಿ ಬಾಯ್ಲ್ ಆಗಿಬಿಡ್ತೈತಿ. ಜಾಸ್ತಿ ಬಾಯ್ಲ್ ಮಾಡಿದ್ರೆ ಅದು ಏನಾಗ್ಬಿಡ್ತೈತಿ, ಅದು ಕರಗಿ ಬಿಡ್ತೈತೆ ಅದು ಸ್ಕಿನ್ ಅದ್ರಲ್ಲಿ. ಸೊ ಈಗ ಅದು ಹೆಂಗಿದ್ರು ಇದು ಶೇರ್ವಾ ಬಾಯ್ಲ್ ಆಗಿರ್ತೈತಲ್ಲ, ಅದು ಬಿಸಿ ಇದ್ದೇ ಇರ್ತೈತಿ. ಇನ್ನೊಂದು 2 to 5 minutes ನೋಡ್ರಿ ಇದೆಲ್ಲ ಇದಾಗ್ಬಿಟ್ಟಿರ್ತೈತಿ. 1-2 ನಿಮಿಷ ಮುಚ್ಚಿಟ್ಬಿಟ್ರೆ ಹಾಗೆ ಶೇರ್ವಾ ರೆಡಿ ಆಗ್ಬಿಟ್ಟಿರ್ತೈತಿ. ಸೊ ಒಂದು ಸ್ವಲ್ಪ ಮುಚ್ಚಿಡ್ತಾರ, ಆಮೇಲೆ ಮತ್ತೆ ನೋಡೋಣಂತ. ಸೊ ಈಗ ನೋಡ್ರಿ ಆಯಿಲ್ ಹಾಕತ್ತಾರ. ಯಾಕಂದ್ರೆ ಅಲ್ಲಿ ಮ್ಯಾರಿನೇಟ್ ಮಾಡಿಟ್ಟಾರಲ್ಲ ಫಿಶ್ನ, ಅದನ್ನು ಫ್ರೈ ಮಾಡಕ್ಕೆ. ಸೊ ಅದ್ರೊಳಗೆ ಅಲ್ಲಿ ಮ್ಯಾರಿನೇಟ್ ಮಾಡಕ್ಕೆ ಉಪ್ಪು, ಖಾರ, ಗರಂ ಮಸಾಲ ಸ್ವಲ್ಪ ಹಾಕಿ, ಆಮೇಲೆ ಕಾರ್ನ್ಫ್ಲೋರ್ ಅದು ಇದು ಪೌಡ್ರ್ ಏನೋ ಹಾಕಿರ್ತಾರೆ. ಹಾಕಿ ಜಸ್ಟ್ ಒಬ್ರೊಬ್ರು ಇದಕ್ಕೆ ರವಾ ಹಚ್ಚಿನೂ ಫ್ರೈ ಮಾಡ್ತಾರೆ, ಬಟ್ ಒಬ್ರೊಬ್ರು ಹಂಗೂ ಫ್ರೈ ಮಾಡ್ತಾರೆ. ಸೊ ಇದನ್ನು ನಾನು ಫುಲ್ ತೋರ್ಸೋಂಗಿಲ್ಲ, ಇದೆಲ್ಲ ಫ್ರೈ ಮಾಡಿದ್ಮೇಲೆ ಆಮೇಲೆ ತೋರಿಸ್ತೀನಿ. ಸೊ ಶೇರ್ವಾ ರೆಡಿ ಆಗೈತೆ. ಈಗ ಆಮೇಲೆ ತಿಂದು ಟೇಸ್ಟ್ ಆಗೈತೆ ಹೆಂಗೆ ಆಗೈತೆ ಅನ್ನೋದು ಹೇಳ್ತಾನಂತ. ಸೊ ಈಗ ನೆಕ್ಸ್ಟ್ ಆಮೇಲೆ ಸಿಗ್ತೇನೆ. ಸೊ ನೋಡ್ರಿಲ್ಲೇ ಅಡುಗೆ ರೆಡಿ ಆಗೈತಿ. ಫಿಶ್ ಫ್ರೈ, ರೊಟ್ಟಿ, ಜೋಳದ ರೊಟ್ಟಿ, ಇದ್ರೊಳಗೆ ಅನ್ನ, ಆಮೇಲೆ ಇದ್ರೊಳಗೆ ಶೇರ್ವಾ ನೋಡ್ರಿ ಹೆಂಗಾಗೈತಿ ಫುಲ್. ವಾವ್, ಮಾಷಾಲ್ಲ, ಮಸ್ತಾಗೈತಿ. ಸೊ ಈಗ ಪ್ಲೇಟಿಗೆ ಹಾಕ್ಕೊಂಡು ಟೇಸ್ಟ್ ಹೆಂಗಾಗೈತೆ ಅನ್ನೋದನ್ನು ನೋಡೋಣ ಅಂತ. ನೀರು ಬರತ್ತೈತೆ ನಂಗೆ ಬಾಯಾಗ. ಸೊ ತಿಂದು ಹೇಳ್ತೇನೆ. ಸೊ ನೋಡ್ರಿ, ಈಗ ಪ್ಲೇಟ್ ಹಚ್ಕೊಂಡೇನೆ ನಾನು ತಿನ್ನಾಕ. ಈಗ ಫಸ್ಟ್ ನಾನು ಟೇಸ್ಟ್ ಮಾಡೋದು ಫಿಶ್. ಸೊ ಇದ್ರ ಮೇಲೆ ನಿಂಬೆಹಣ್ಣನ್ನು ಹಾಕ್ಕೊಂಡು ಫಸ್ಟ್ ಬೈಟನ್ನು ತಿನ್ನೋಣ ಅಂತ. ಮುಳ್ಳೋದಾವ ಇದ್ರಾಗ. ಎಲ್ಲ ಪ್ರಾಪರಾಗಿ ಕುಕ್ ಆಗೈತಿದೆ ನೋಡಲ್ಲ, ಪ್ರಾಪರ್ ಕುಕ್ ಆಗೈತಿ. ಬಟ್ ಮೀನು ಭಾಳ ಇದು ಮುಳ್ಳು ಭಾಳ ಅದಾವ ಅನ್ಸುತ್ತೆ ಇದ್ರೊಳಗೆ. ಸ್ವಲ್ಪ ತಿಂದು ನೋಡ್ತೇನೆ ಹೆಂಗೈತೆ ನೋಡಿ. ಮಸ್ತ್ ಆಗೈತೆ ಮಮ್ಮ, ಭಾರಿ ಆಗೈತಿ. ಆಮೇಲೆ ಈಗ ರೊಟ್ಟಿ ಪ್ಲಸ್ ಶೇರ್ವಾ ಅಂತ ನೋಡ್ತೇನೆ. ಶೇರ್ವಾನು ಮಸ್ತ್ ಆಗೈತಿ. ಸೊ ಇದ್ರ ರೆಸಿಪಿ ಈಸಿ ಐತಿ. ನಿಮಗೂ ಇಷ್ಟ ಆಗಿತ್ತಂದ್ರೆ ಪ್ಲೀಸ್ ನೀವು ಮಾಡ್ಕೊಂಡು ಟೇಸ್ಟ್ ಮಾಡಿರಿ. ಫಿಶ್ ಲವರ್ಸ್ ಇರ್ತಾರಲ್ಲ, ಪ್ಲೀಸ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿತ್ತಂದ್ರೆ ಡೂ ಲೈಕ್, ಶೇರ್, ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್. ಆ್ಯಂಡ್ ಪ್ಲೀಸ್ ಫುಲ್ ಬ್ಲಾಗ್ ನೋಡಿರಿ ಆ್ಯಂಡ್ ಶೇರ್ ಮಾಡಿರಿ. ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.